ಈಗ ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಮೋಸ್ಟ್ಲಿ ಇದು ಮೇಜರ್ ಅಪ್ಡೇಟ್ ಅಪ್ಪ. ಜಮ್ಮು ಕಾಶ್ಮೀರದಲ್ಲಿ ಇತ್ತೀಚೆಗೆ ನಿಮಗೆಲ್ಲ ಗೊತ್ತು, ವೈಟ್ ಕಾಲರ್ ಭಯೋತ್ಪಾದಕ ಚಟುವಟಿಕೆಗಳು ಆಕ್ಟಿವ್ ಆಗಿದೆ ಅನ್ನೋ ಕಾರಣಕ್ಕೆ ಭದ್ರತಾ ಪಡೆಯವರು ಅತಿ ದೊಡ್ಡ ಕಾರ್ಯಾಚರಣೆ ಮಾಡಿ 3 ವೈದ್ಯರೂ ಸೇರಿದಂತೆ 11 ಜನ ಭಯೋತ್ಪಾದಕರನ್ನ, ಉಗ್ರರನ್ನ ಸೆರೆ ಹಿಡಿದಿದ್ರು. ಜಸ್ಟ್ ಭಯೋತ್ಪಾದಕರನ್ನ ಅರೆಸ್ಟ್ ಮಾಡಿದ ಅಲ್ಲ, ಅವರ ಜೊತೆಗೆ ಇದ್ದಂತ ಒಂದಷ್ಟು ಸ್ಫೋಟಕಗಳನ್ನ ಕೊಂಡಿದ್ರು. ಈಗ ಉಗ್ರರು ತಂದಿಟ್ಟಿದ್ದಂತ ಸ್ಫೋಟಕಗಳೇ ಬ್ಲಾಸ್ಟ್ ಆಗ್ಬಿಟ್ಟಿದೆ. ಹಾಗಾದ್ರೆ ಅಸಲಿಗೆ ಕಾರಣ ಏನು? ಆ ಕುರಿತ ಡೀಟೇಲ್ಸ್ ನಿಮ್ಮ ಮುಂದೆ. ಸ್ಫೋಟಕ ಪರಿಶೀಲನೆಯ ಸಂದರ್ಭದಲ್ಲಿ ಸ್ಫೋಟಕಗಳು ಸ್ಫೋಟ ಆಗಿದೆ. ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ ಪರಿಶೀಲನೆಗೆ ಅಧಿಕಾರಿಗಳು ಮುಂದಾದ್ರ? ಅಷ್ಟೊಂದು ಸ್ಫೋಟಕಗಳಿದ್ದ ಜಾಗದಲ್ಲಿ ಇರ್ಲೇ ಇಲ್ವಾ ಸೇಫ್ಟಿ ಕ್ರಮ? ಇದು ಪ್ರಶ್ನೆ. ಠಾಣೆ ಸ್ಫೋಟದ ಹಿಂದೆ ಕೇಳಿ ಬರ್ತಾ ಇದೆ ಸಾಲು ಸಾಲು ಅನುಮಾನಗಳು. ಬ್ಲಾಸ್ಟ್ ಹಿಂದೆ ಇದೆಯಾ ಉಗ್ರರ ಕೈವಾಡ ಅನ್ನೋದು ಕೂಡ ಪ್ರಶ್ನೆ. ಸ್ಫೋಟದ ಬಗ್ಗೆ ತನಿಖೆ ಆಗ್ತಾ ಇದೆ ಅಂತ ಹೆಂಗಾಯ್ತು, ಏನಾಯ್ತು, ಯಾರು ಮಾಡಿದ್ದು, ಅಸಲಿ ಕಾರಣ ಏನು? ಇದನ್ನ ಪತ್ತೆ ಹಚ್ಚೋದಕ್ಕೆ ತನಿಖೆ ಚುರುಕುಗೊಂಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಶ್ರೀನಗರದಲ್ಲಿ ಕೆಜಿ ಗಟ್ಟಲೆ ಸ್ಫೋಟಕಗಳನ್ನ ಸಂಗ್ರಹಿಸಿಟ್ಟಿದ್ರು ಉಗ್ರರು ಅನ್ನೋ ಕಾರಣಕ್ಕೆ ಉಗ್ರರನ್ನ ಸೆರೆ ಹಿಡಿದ ಬಳಿಕ ಅವರು ತುಂಬಿ ಇಟ್ಟಿದ್ದಂತಹ ಸ್ಫೋಟಕಗಳು ಅದನ್ನ ವಶಪಡಿಸಿಕೊಂಡು ಪರಿಶೀಲನೆ ಮಾಡೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಇದ್ದಕ್ಕಿದ್ದಂತೆ ಅದೇ ಸ್ಫೋಟಕಗಳು ಸ್ಫೋಟ ಆಗ್ಬಿಟ್ಟಿದೆ, ಬ್ಲಾಸ್ಟ್ ಆಗಿದೆ. ಪೊಲೀಸರು ಸೇರಿದಂತೆ 8 ಜನ ಅಧಿಕಾರಿಗಳು ಸದ್ಯ ಈ ಸ್ಫೋಟದಲ್ಲಿ ಮೃತಪಟ್ಟಿದ್ದಾರೆ. ಬಹಳ ಆತಂಕಕಾರಿ ವಿಚಾರ. ಯಾಕಂದ್ರೆ ನಿಮಗೆಲ್ಲ ಗೊತ್ತು, ಭದ್ರತಾ ಪಡೆಯವರು ಅಥವಾ ನಮ್ಮ ಸೇನೆ ಈ ರೀತಿ ಉಗ್ರರನ್ನ ಬಂಧಿಸೋದ್ರಿಂದ ಹಿಡಿದು ಕಾರ್ಯಾಚರಣೆಗಳಾದಾಗ ಅವರು ತಂದಂತ ಸ್ಫೋಟಕಗಳನ್ನ ವಶಪಡಿಸಿಕೊಳ್ಳುವಾಗ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಖಂಡಿತ ತೆಗೆದುಕೊಂಡಿರ್ತಾರೆ. ಅಷ್ಟೆಲ್ಲ ಕ್ರಮಗಳನ್ನ ಕೈಗೊಳ್ಳದೆ ಸ್ಫೋಟಕಗಳನ್ನ ಪರಿಶೀಲನೆಗೆ ಮುಂದಾಗೋದಕ್ಕೆ ಸಾಧ್ಯನಾ ಅನ್ನೋದು ಪ್ರಶ್ನೆ. ಅಥವಾ ಅಸಲಿ ಕಾರಣ ಬೇರೆ ಇದೆಯಾ ಅಂತ ಸಹಜವಾಗಿ ಅನುಮಾನಗಳು ಬರೋದೇನು ಗೊತ್ತಾ? ಈ ಭಯೋತ್ಪಾದಕ ಚಟುವಟಿಕೆಗಳು ಅಥವಾ ಸ್ಫೋಟಕಗಳನ್ನ ಸಂಗ್ರಹಿಸಿಟ್ಟಿರ್ತಾರೆ, ಇನ್ನೆಲ್ಲೋ ಸ್ಫೋಟಕ ಇಟ್ಟು ಇನ್ನೆಲ್ಲೋ ಕೂತ್ಕೊಂಡು ಅದನ್ನ ಆಪರೇಟ್ ಮಾಡ್ತಾರೆ. ಹಂಗಾಗಿ ಇಲ್ಲಿ ಸ್ಫೋಟಕಗಳನ್ನ ತುಂಬಿಟ್ಟು ಇನ್ನಿಲ್ಲಿಂದಲೋ ಉಗ್ರರು ಅದನ್ನ ಆಪರೇಟ್ ಮಾಡಿದ್ರ ಅನ್ನೋದು ಕೂಡ ಪ್ರಶ್ನೆ. ಶ್ರೀನಗರದಲ್ಲಿ ಭಾರಿ ಸ್ಫೋಟಕ್ಕೆ ಬಲಿಯಾದವರ ಸಂಖ್ಯೆ 8ಕ್ಕೆ ಏರಿಕೆ. ಟೆರರ್ ಡಾಕ್ಟರ್ನಿಂದ ಸಂಗ್ರಹಿಸಿಟ್ಟಿದ್ದ ಸ್ಫೋಟಕಗಳೇ ಈಗ ಬ್ಲಾಸ್ಟ್ ಆಗಿರೋದು. ಸ್ಫೋಟದ ತೀವ್ರತೆಗೆ ನೌಗಮ್ ಠಾಣೆಯೇ ಛಿದ್ರ ಆಗಿ ಹೋಗಿದೆ. ಪರಿಶೀಲನೆಯ ವೇಳೆ ಏಕಾಏಕಿ ಅಮೋನಿಯಂ ನೈಟ್ರೇಟ್ ಸ್ಫೋಟ ಆಗಿದೆ. ಅಮೋನಿಯಂ ನೈಟ್ರೇಟ್ ಈ ವರ್ಡ್ ಇತ್ತೀಚೆಗೆ ದೆಹಲಿಯಲ್ಲಿ ಸ್ಫೋಟ ಆಯ್ತಲ್ಲ, ಈ ವರ್ಡ್ ಅನ್ನ ಬಹುತೇಕರು ಕೇಳಿಸ್ಕೊಂಡಿದ್ದೀರಿ. ಕಾರಣ ಸ್ಫೋಟಕಗಳು. ಈ ರೀತಿ ಸ್ಫೋಟ ಮಾಡಬೇಕು ಅಂತ ಉಗ್ರರು ತರೋದೇ ಇದನ್ನ ಅಂತ. ಶಂಕಿತ ಉಗ್ರರಿಂದ ವಶಪಡಿಸಿಕೊಂಡಂತ ಸ್ಫೋಟಕಗಳನ್ನ ಠಾಣೆಯಲ್ಲಿ ಇರಿಸಲಾಗಿತ್ತು. ತಪಾಸಣೆಗೆ ಅಂತ ಹೊರ ತೆಗೆಯುವಾಗಲೇ ಈ ಸ್ಫೋಟಕಗಳು ಸಿಡಿದು ಬಿಟ್ಟಿದೆ ಅಂತೆ. ಪೊಲೀಸರು ಹಾಗೂ ವಿಧಿವಿಜ್ಞಾನ ತಂಡದ ಅಧಿಕಾರಿಗಳು ಸದ್ಯ ಈ ಸ್ಫೋಟದಲ್ಲಿ ಬಲಿಯಾಗಿದ್ದಾರೆ. 27ಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಗಿದೆ. ಠಾಣೆ ಸುತ್ತಮುತ್ತಲಿನ ಕಟ್ಟಡಗಳು ವಾಹನಗಳಿಗೂ ಕೂಡ ಭಾರಿ ಪ್ರಮಾಣದಲ್ಲಿ ಹಾನಿಯಾಗಿದೆಯಂತೆ. ಟೆರರ್ ಮಾಡ್ಯೂಲ್ ಬಯಲು ಮಾಡೋದಕ್ಕೆ ನೌಗಮ್ ಪೊಲೀಸರು ಮುಂದಾಗಿದ್ರು. ಶ್ರೀನಗರದಲ್ಲಿ ಭಾರಿ ಸ್ಫೋಟ ಆಗ್ಬಿಟ್ಟಿದೆ. ಸ್ಫೋಟಕಗಳನ್ನ ಪರಿಶೀಲನೆ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲೇ ಇಲ್ಲೇ ಇರೋದು ಪ್ರಶ್ನೆ. ಸೇಫ್ಟಿ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿರ್ಲಿಲ್ವಾ? ಸೇಫ್ಟಿ ಕ್ರಮಗಳಿಲ್ಲದೆ ಪರಿಶೀಲನೆ ಮಾಡೋದಕ್ಕೆ ಸಾಧ್ಯನಾ? ಇದು ಕೂಡ ಪ್ರಶ್ನೆ. ಶ್ರೀನಗರದಲ್ಲಾಗಿರುವಂತಹ ಘಟನೆ ಇದು. ಉಗ್ರರು ಸಂಗ್ರಹಿಸಿಟ್ಟಿದ್ದಂತಹ ಸ್ಫೋಟಕಗಳು ಅದನ್ನ
ವಶಕ್ಕೆ ಪಡೆದುಕೊಂಡು ಠಾಣೆಯಲ್ಲಿ ಇರಿಸಲಾಗುತ್ತೆ. ವಿಧಿವಿಜ್ಞಾನ ತಜ್ಞರನ್ನ ಕರ್ಕೊಂಡು ಬಂದು ಪೊಲೀಸರು ಅದನ್ನ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಪರಿಶೀಲನೆಯ ಸಂದರ್ಭದಲ್ಲಿ ಠಾಣೆಯಲ್ಲಿ ನೋಡಿ ಸ್ಫೋಟ ಆಗುತ್ತೆ, ದಟ್ಟ ಹೊಗೆ ಆವರಿಸ್ಕೊಳ್ಳುತ್ತೆ, ಬೆಂಕಿ ಕಾಣಿಸ್ಕೊಳ್ತಾ ಇರುವಂತಹ ದೃಶ್ಯ. ಒಂದು ಕ್ಷಣ ಈ ದೃಶ್ಯಗಳನ್ನ ನೋಡಿದಾಗ ನಿಮಗೂ ಅರ್ಥ ಆಗುತ್ತೆ, ದೆಹಲಿಯಲ್ಲಿ ಸ್ಫೋಟ ಆಯ್ತಲ್ಲ, ಕಾರ್ ಬ್ಲಾಸ್ಟ್ ಆಯ್ತಲ್ಲ, ಅದೇ ಯಥಾವತ್ತಾದ ದೃಶ್ಯಗಳು ಕೂಡ ಶ್ರೀನಗರದ ಈ ಠಾಣೆಯಲ್ಲೂ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಕಾರಣ ಅಲ್ಲಿ ಯೂಸ್ ಮಾಡಿರುವಂತಹ ಸ್ಫೋಟಕಗಳು, ಇಲ್ಲಿ ಠಾಣೆಯಲ್ಲಿ ಇರಿಸಲಾಗಿದ್ದಂತಹ ಸ್ಫೋಟಕಗಳು ಎರಡೂ ಕೂಡ ಒಂದೇ ಅಂತ. ಅಮೋನಿಯಂ ನೈಟ್ರೇಟ್ ಈ ಸ್ಫೋಟಕಗಳನ್ನ ಇಟ್ಟು ಸ್ಫೋಟ ಮಾಡೋದಕ್ಕೆ ಸ್ಕೆಚ್ಗಳು ರೂಪುಗೊಂಡಿತ್ತು. ಅದನ್ನ ವಿಫಲ ಮಾಡ್ತಾರೆ, ಅದನ್ನ ವಶಕ್ಕೆ ಪಡೆದುಕೊಳ್ತಾರೆ, ಠಾಣೆಯಲ್ಲಿ ಇರಿಸಲಾಗಿತ್ತು. ಆಗಲೇ ಸ್ಫೋಟ ಆಗುತ್ತೆ. ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಅಲ್ಲಿ ಮನೆ ಮಾಡಿತ್ತು ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿ ಆಗ್ತಾ ಇದೆ. ದಟ್ಟ ಹೊಗೆ, ಕಾರುಗಳು, ಎಲ್ಲ ವಾಹನಗಳು ಕೂಡ ಛಿದ್ರವಾಗಿ ಬಿದ್ದಿರುವಂತಹ ದೃಶ್ಯಗಳು. ಜೊತೆಗೆ ವಿಧಿವಿಜ್ಞಾನ ತಂಡದ ಅಧಿಕಾರಿಗಳು ಕೂಡ ಇಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರು ಕೂಡ ಮೃತಪಟ್ಟಿದ್ದಾರೆ ಈ ಸ್ಫೋಟದಲ್ಲಿ ಅನ್ನುವಂತಹ ವಿಚಾರ ಗಮನಿಸಬೇಕಾಗುತ್ತೆ.